ಸಿಎಂ ಸಿದ್ದರಾಮಯ್ಯರ ಆಪ್ತ ಕೆಎನ್ ರಾಜಣ್ಣ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಕ್ರಾಂತಿಯ ಕಿಡಿ ಹೊತ್ತಿಸಿದ ರಾಜಣ್ಣ ಈ ಮಾತು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಅಲ್ಲದೆ ಕಾಂಗ್ರೆಸ್ ನಾಯಕರ ಎದೆ ಬಡಿತ ಜೋರಾಗುವಂತೆ ಮಾಡಿದೆ. ಹಾಗಾದ್ರೆ ಏನಿದು ಮಾಜಿ ಸಚಿವರ ಸ್ಫೋಟಕ ಮಾತು? ಬನ್ನಿ ನೋಡೋಣ. ತುಮಕೂರಿನಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗೇ ಬಿಡುತ್ತಾ? ಏನಿದು ಸಿದ್ದರಾಮಯ್ಯ ಪರಮಾಪ್ತ ರಾಜಣ್ಣ ಹೊಸ ಬಾಂಬ್? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಸ್ವಪಕ್ಷದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದಾರೆ. 2024ರಲ್ಲಿ ತಾನು ಜೆಡಿಎಸ್ನಲ್ಲಿದ್ದಾಗ ಕಾಂಗ್ರೆಸ್ಗೆ ವೈಟ್ ವಾಶ್ ಮಾಡಿದ್ದೆ, ಅಂತಹ ಸಂದರ್ಭ ಬರಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾಗಬಹುದು, ಅಂತಹ ಕಾಲ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವೇ ಗುಡುಗಿದ್ದಾರೆ. ದೊಡ್ಡೇರಿ ಹೋಬಳಿಯಲ್ಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳ. ರಾಜಣ್ಣ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸಿದ್ದರಾಮಯ್ಯ ಆಪ್ತ ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಜನಸಂಪರ್ಕ ಸಭೆಯಲ್ಲಿ ಬೈಕ್ ರ್ಯಾಲಿ ನಡೆಸಿದ ವೇಳೆ ಯಾರೊಬ್ಬರು ಕಾಂಗ್ರೆಸ್ ಬಾವುಟ ಹಿಡಿದಿರಲಿಲ್ಲ. ಇದೇ ಸನ್ನಿವೇಶವನ್ನ ಅಸ್ತ್ರವಾಗಿ ಮಾಡಿಕೊಂಡ ಕೆಎನ್ ರಾಜಣ್ಣ, ನಾನೇನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಅಂದ್ಕೊಂಡ್ರ? ಮುಂದಿನ ದಿನಗಳಲ್ಲಿ ನೋಡೋಣ, ಯಾವ ಬಾವುಟ ಹಿಡಿಯೋ ಸಂದರ್ಭ ಬಂದ್ರೂ ಬರಬಹುದು ಅನ್ನೋ ಪಕ್ಷ ಬದಲಿಸುವ ಸುಳಿವನ್ನ ನೀಡಿದ್ದಾರೆ. ಇದು ಸಹಜವಾಗಿ ಕಾರ್ಯಕರ್ತರಲ್ಲಿ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ, ಒಬ್ರು ಒಂದ್ ಬಾಟ ಹಿಡಿದಿಲ್ವಲ್ಲ, ಯಾಕೆ? ನಾನೇ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್. ಒಬ್ರು ಒಂದ್ ಬಾಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದ್ 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನ್ಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡ್ಬೇಕು ಅದೆಲ್ಲ ತೀರ್ಮಾನ ನೀವು ಮಾಡಿರುವಂತ ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಇದೇ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಜಿಲ್ಲಾ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ. ರಾಜಣ್ಣ ಅವರ ನಿರ್ಧಾರ ನಿಗೂಢವಾಗಿದೆ. ಬಿಜೆಪಿಗೆ ಬಂದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಬಿಜೆಪಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಸೂರೇಗೌಡ ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಸಿಇಒ ಅವರು ಮತ್ತೆ DC ಅವರು ಇದ್ದಂಥ ಒಂದು ಸಭೆಯಲ್ಲಿ ನಾನು ಯಾವ ಬಾವುಟ ಹಿಡಿತೀನೋ ಮುಂದೆ ಗೊತ್ತಿಲ್ಲ. ಮತ್ತು ಇವತ್ತು ಯಾರು ಕಾಂಗ್ರೆಸ್ ಬಾವುಟವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಿಡಿದಿಲ್ಲ. ಭಾಳ ನಿಗೂಢವಾಗಿ ಅವರು ಭಾಷಣವನ್ನು ಮಾಡಿದ್ದಾರೆ ಜಿಲ್ಲಾ ಆಡಳಿತದ ಮುಂದೆ. ಆಮೇಲೆ ಇಡೀ TV ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಕೂಡ ಇವತ್ತು ಅದು ಪ್ರಚಾರ ಆಗಿದೆ. ಅವ್ರು ಹೇಳಿದ್ದಾರೆ, 2004ರಲ್ಲಿ ನಾನು ಪಕ್ಷ ಬಿಟ್ಟು ಹೋದಾಗ ಈ ಕಾಂಗ್ರೆಸ್ಸಲ್ಲಿ ಸರ್ವನಾಶ ಆಗಿದ್ದು ತುಮಕೂರು ಜಿಲ್ಲೆಯಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಬಹಳ ನಿಗೂಢವಾಗಿ ಹೇಳಿದ್ದಾರೆ. ಅವರು ಮುಂದೆ ನಾನು ಯಾವ ಪಾರ್ಟಿಗೆ ಹೋಗ್ತೀನಿ, ದಳಕ್ಕೆ ಹೋಗ್ತೀನಾ, BJPಗೆ ಹೋಗ್ತೀನಾ, ಇಲ್ಲ ಕಾಂಗ್ರೆಸ್ಸಲ್ಲೇ ಇರ್ತೀನಾ, ಕಾಂಗ್ರೆಸ್ಸಲ್ಲಿ ಬಿಟ್ಟು ಹೋಗ್ತೀನ ಅಂತ ಏನು ಹೇಳಿಲ್ಲ. ಆದರೆ ಅವರ ಒಂದು ರಿಯಾಕ್ಷನ್ ನೋಡಿದ್ರೆ, ಜಿಲ್ಲಾ ಆಡಳಿತ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ರಿಯಾಕ್ಷನ್ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಗಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಈಗ ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ರಾಜಣ್ಣವರು ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿರ್ಧಾರ ಮಾಡುವಂಥದ್ದು ಅಮಿತ್ ಶಾ, ಮೋದಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತೆ ನಡ್ಡಾ ಅವ್ರಿಗೆ ಬಿಟ್ಟಂತ ವಿಚಾರ ಇದೆ. ಕಾಂಗ್ರೆಸ್ ಅಲ್ಲದೆ ಬೇರೆ ಪಕ್ಷವಾದರೂ ನನ್ನ ಗೆಲುವಿಗೆ ಕಾರಣವಾಗಿರುವುದನ್ನ ಖುದ್ದು ರಾಜಣ್ಣ ಘೋಷಣೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆಯೂ ಕೂಡ ನಿಗೂಢವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಒಟ್ನಲ್ಲಿ ನವೆಂಬರ್ ಕ್ರಾಂತಿಗೆ ಚರ್ಚೆ ನಡುವೆ ರಾಜಣ್ಣ ಈ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿದೆ. ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.